ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಹಾಜನತೆ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಸುಮಾರು ಜನ ಕೇಳ್ತಾ ಇರ್ತಾರೆ, ಸರ್ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ, ಸರ್ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ, ಏನೇನಿರುತ್ತೆ, ಎಕ್ಸಾಮ್ ಇರುತ್ತಾ ಇಲ್ಲ ಅನ್ನೋದನ್ನು ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಈ ಟಾಪಿಕ್ ನಾನು ಟಚ್ ಮಾಡಲ್ಲ. ಕೆಲವೊಂದು ಸಲ ಗೌರ್ಮೆಂಟ್ ಜಾಬ್ ಇರುವಂಥ ಡೀಟೇಲ್ಸ್ಗಳು ಹಾಕಿರ್ತೀನಿ, ಕೆಲವೊಂದು ಸಲ ಡಿಫ್ರೆಂಟ್ ಪ್ರಮೋಷನ್ ಬಗ್ಗೆ ಆಯಿತು, ಟ್ರಾನ್ಸ್ಫರ್ ಬಗ್ಗೆ ಆಯಿತು, ನರ್ಸಿಂಗ್ ಟ್ರಾನ್ಸ್ಫರು, ಮತ್ತೊಂದು ಟ್ರಾನ್ಸ್ಫರು. ನಮ್ಮ ಮೇನ್ ಕಾನ್ಸಂಟ್ರೇಷನ್ ಮಾಡೋದು ನಮ್ಮ ಕರ್ನಾಟಕದ ಸರ್ಕಾರದ ಏನು ಜಾಬ್ಸ್ ಇರ್ತವೆ ಅವುಗಳನ್ನು, ಅದಲ್ಲದೆ ಅಲ್ಲಿರುವಂಥ ಕೆಲವೊಂದು ಸಭಾ ನಡೆವಳಿಕೆಗಳು, ಸರ್ಕಾರದ ಆದೇಶಗಳು, ಇವೆಲ್ಲವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಅದಲ್ಲದೆ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥ ಕೆಲ ರಿಕ್ರೂಟ್ಮೆಂಟ್ಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಕೆಲವೊಬ್ರು ಕೇಳಿದ್ರು, ಸರ್ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಕೇಳಿದ್ದಾಗ ನಾನು ಸ್ವಲ್ಪ ಸರ್ಚ್ ಮಾಡಿದಾಗ ಗೊತ್ತಾಯಿತು. ಕೆಲ ಫ್ರೆಂಡ್ಸ್ ಹೇಳಿದರು, ಸರ್ ಇದು ನ್ಯೂಕ್ಲಿಯರ್ ಫೆಸಿಲಿಟಿದು ಒಂದು ನರ್ಸಿಂಗೋಸ್ಕರ ಇದು ಬಂದಿದೆ ಸ್ನೇಹಿತರೆ, ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಬಂದಿದೆ, ಅದರ ಬಗ್ಗೆ ಒಂದು ವಿಸ್ತಾರವಾದಂಥ ವಿಡಿಯೋನು ಮಾಡಿ ಅನ್ನೋಂಥದ್ದನ್ನು ಹೇಳಿದರು ಸ್ನೇಹಿತರೆ. ಬಟ್ ನಾನು ನಮ್ಮ ಫ್ರೆಂಡ್ ಆದಂತಹ ಶ್ರೀಯುತ ಧನಂಜಯ್ ಪಾಟೀಲ್ KNU ಅಕಾಡೆಮಿ ವತಿಯಿಂದ ಆ ಟಾಪಿಕ್ ಕಡೆನೂ ಟಚ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಆಲ್ರೆಡಿ ಒಬ್ಬರು ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಟಾಪಿಕ್ ನಾನು ಟಚ್ ಮಾಡಲಿಕ್ಕೆ ಹೋಗಲ್ಲ. ಆದರೂ ಸಹ ನಿಮ್ಮ ಒಂದು ಬೇಡಿಕೆಯಿಂದ ನಾನು ಇದು ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಡಿಪಾರ್ಟ್ಮೆಂಟ್ ಆಫ್ ಅಟಾನಮಿಕ್ ಎನರ್ಜಿ ನ್ಯೂಕ್ಲಿಯರ್ ಫ್ಯೂಲ್ ಕಾಂಪ್ಲೆಕ್ಸ್ ECIL ಪೋಸ್ಟ್ ಹೈದರಾಬಾದಲ್ಲಿದೆ ಸ್ನೇಹಿತರೆ. ಗೌರ್ಮೆಂಟ್ ಸರ್ವಿಸ್ ಟು ಹ್ಯಾವ್ ಎ ವರ್ಕ್ ಫೋರ್ಸ್ ವಿಚ್ ರಿಫ್ಲೆಕ್ಟ್ಸ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ವುಮನ್ ಕ್ಯಾಂಡಿಡೇಟ್ಸ್ ಆರ್ ಎನ್ಕರೇಜ್ ಟು ಅಪ್ಲೈ. ಅದು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದಾರೆ ಇವರು ECILದವರು, ನ್ಯೂಕ್ಲಿಯರ್ ಫೆಸಿಲಿಟಿದವರು. ಏನು ಅಂತಂದರೆ, ನಾವು ಜನ್ರರ್ ಆಗಿ ಅಂದರೆ ಈಕ್ವಾಲಿಟಿಯನ್ನು ನೋಡ್ತೀವಿ, ಅದಕ್ಕೋಸ್ಕರ ಆದ್ಯತೆಯನ್ನು ಈ ಫೀಮೇಲ್ಗೆ ಕೊಡ್ತೀವಿ ಅನ್ನುವಂಥದ್ದು, ವುಮನ್ಸ್ಗೆ ಕೊಡ್ತೀವಿ ಅನ್ನುವಂಥದ್ದು. ಅಡ್ವರ್ಟೈಸ್ಮೆಂಟ್ ನಂಬರ್ NFC 1/2026. ಓಪನಿಂಗ್ ಡೇಟ್, ಟೈಮ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 21/3/2026 18/4/2026. ಅಂದರೆ ಇನ್ನೂ ಸ್ವಲ್ಪ ಸಮಯ ಇದೆ. ನೆಕ್ಸ್ಟ್ ಮಂತು ಏಪ್ರಿಲಲ್ಲಿ 18/4/2026 ಮಟ್ಟ ನೀವು ಅಪ್ಲಿಕೇಶನ್ ಫಿಲಪ್ ಮಾಡಬಹುದು. ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಇನ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂಕ್ಲಿಯರ್ ಫ್ಯೂಲ್ ಕಾಂಪ್ಲೆಕ್ಸ್ ಹೈದರಾಬಾದ್. ಅಂತಂದರೆ ಇದೊಂದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದೆ ಸ್ನೇಹಿತರೆ. ನ್ಯೂಕ್ಲಿಯರ್ ಫ್ಯೂಲ್ ಕಾಂಪ್ಲೆಕ್ಸ್ ಇದೆ ತೆಲಂಗಾಣ, ಜಿರ್ಕೋನಿಯಂ ಕಾಂಪ್ಲೆಕ್ಸ್ ಪಜಾಯಕಾಯಿ ಟುಟಿಕೋರಿನ್ ತಮಿಳುನಾಡು, ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಲ್ ಕಾಂಪ್ಲೆಕ್ಸ್ ಕೋಟಾ ರೌತಾಬಾದ್ ರಾಜಸ್ಥಾನ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ತಮಿಳುನಾಡು, ತೆಲಂಗಾಣ, ಆಮೇಲೆ ರಾಜಸ್ಥಾನಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಆಫ್ ಪೋಸ್ಟ್: ಸೈಂಟಿಫಿಕ್ ಆಫೀಸರ್, ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್, ಪೋಸ್ಟ್ ಕೋಡ್, ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಗ್ರೂಪ್ A ಇರುತ್ತೆ ಸ್ನೇಹಿತರೆ. ಪೇ ಬೇಸಿಕ್ ಬಂದು 56,100 ಇರುತ್ತೆ. ಏಜ್ ಲಿಮಿಟು 18ರಿಂದ 35 ವರ್ಷಗಳ ಕಾಲ ಇರುತ್ತೆ ಸ್ನೇಹಿತರೆ. ಸೈಂಟಿಫಿಕ್ ಆಫೀಸರಲ್ಲಿ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಇರಬೇಕು. ಕ್ಲಾಸಿಫಿಕೇಷನ್ ಆಫ್ ದ ಪೋಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ನರ್ಸ್ A ಅವರ ಪೋಸ್ಟ್ ಕೋಡು 12602. ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್ ಗ್ರೂಪ್ B ಇರುತ್ತೆ, ನಾನ್ ಗೆಜೆಟೆಡ್ ಟೆಕ್ನಿಕಲ್. ಅಂದರೆ ಇದು ಗ್ರೂಪ್ B ಇದೆ ಸ್ನೇಹಿತರೆ. ಆ್ಯಸ್ ಕಂಪೇರ್ ಟು ಕರ್ನಾಟಕದಲ್ಲಿರುವಂತಹ ಎಲ್ಲ ನರ್ಸಸ್ಗಳು ಗ್ರೂಪ್ Cಯಲ್ಲಿ ಬರ್ತಾರೆ. ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ್ಯಾವ ಜಾಬ್ ಇದ್ದಾವೆ ಅಲ್ಲಿ ಕೆಲಸ ಮಾಡ್ತಾ ಇರುವವರು ಗ್ರೂಪ್ Bಯಲ್ಲಿ ಬರ್ತಾರೆ ಸ್ನೇಹಿತರೆ. ಗ್ರೂಪ್ B ನಾನ್ ಗೆಜೆಟೆಡ್ ಟೆಕ್ನಿಕಲ್ ಅಂತ ಹೇಳ್ತಾರೆ. ಬೇಸಿಕ್ ಪೇ ಬಂದು ₹44,900 ಇನ್ ಲೆವೆಲ್ 7th ಆಫ್ ದ ಪೇ ಮ್ಯಾಟ್ರಿಕ್ಸ್ ಪ್ಲಸ್ ಅಲವೆನ್ಸಸ್ ಆ್ಯಸ್ ಅಡ್ಮಿಸಿಬಲ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ಸ್. ಅಂತಂದರೆ ಇವರ ಬೇಸಿಕ್ ಬಂದು 44,900 ಇರುತ್ತೆ ಸ್ನೇಹಿತರೆ. 7th ಪೇ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ಎಲ್ಲ ಯಾವ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ರೀತಿ ಕೊಡ್ತಾರೆ ಅದೆಲ್ಲ ಇವರಿಗೆ ಕೂಡ ಲಭ್ಯವಾಗಿರುತ್ತೆ. ಏಜ್
ಬಂದುಬಿಟ್ಟು ಅಪ್ಲೈ ಮಾಡಲಿಕ್ಕೆ 18 ವರ್ಷದಿಂದ 30 ವರ್ಷಗಳ ಕಾಲ ಮಾತ್ರ ಇರುತ್ತೆ. ಅದಲ್ಲದೆ ನೆಕ್ಸ್ಟ್ ಬಂದು ಸೈಂಟಿಫಿಕ್ ಅಸಿಸ್ಟೆಂಟ್ ರೇಡಿಯೋಗ್ರಾಫರ್ 12603 ಕೋಡು ಗ್ರೂಪ್ ಬಿ ನಾನ್ ಗೆಜೆಟೆಡ್ ಟೆಕ್ನಿಕಲ್. ಅಂದರೆ ಈ ರೇಡಿಯೋಗ್ರಾಫರ್ ಯಾರಿದ್ದಾರೆ ಅವರು ಕೂಡ ಗ್ರೂಪ್ ಬಿಯಲ್ಲಿ ಬರ್ತಾರೆ. ಇವರ ಬೇಸಿಕ್ ಪೇ ಬಂದು 35,400 ರೂಪಾಯಿ. ಇವರ ಏಜ್ ಲಿಮಿಟ್ ಸೇಮ್ 18ರಿಂದ 30 ವರ್ಷಗಳ ಕಾಲ. ತದನಂತರ ಬರುವರು ಪ್ಯಾಥಾಲಜಿ ಟೆಕ್ನಿಷಿಯನ್ ಸೈಂಟಿಫಿಕ್ ಅಸಿಸ್ಟೆಂಟ್ 12604 ಗ್ರೂಪ್ ಬಿ ನಾನ್ ಗೆಜೆಟೆಡ್. ಇವರು ಕೂಡ ಸೇಮ್ ಇರುತ್ತಾರೆ. ಇವರ ಬೇಸಿಕ್ ಬಂದು ಸೇಮ್ 35,400 ಇರುತ್ತೆ. ಏಜ್ ಲಿಮಿಟ್ 18 to 30 ಇಯರ್ಸ್ ಇರುತ್ತೆ. ಫಾರ್ಮಸಿಸ್ಟ್ ಬಿ 12605 ಗ್ರೂಪ್ ಸಿ. ನೋಡಿ ಸ್ನೇಹಿತರೆ, ಇಲ್ಲಿ ಫಾರ್ಮಸಿಸ್ಟ್ ಗ್ರೂಪ್ ಸಿ ಯಲ್ಲಿದ್ದಾರೆ, ನರ್ಸಸ್ಗಳು ಗ್ರೂಪ್ ಬಿ ಯಲ್ಲಿದ್ದಾರೆ, ರೇಡಿಯೋಗ್ರಾಫರ್ ಗ್ರೂಪ್ ಬಿ ಯಲ್ಲಿದ್ದಾರೆ. ಆಮೇಲೆ ಬೇಸಿಕ್ ಪೇ ಬಂದು 29,200. ಲೆವೆಲ್ ಆಫ್ 5 ಆಫ್ ದ ಪೇ ಮ್ಯಾಟ್ರಿಕ್ಸ್ ಪ್ಲಸ್ ಅಲವನ್ಸಸ್. ಇವರ ಏಜ್ ಲಿಮಿಟ್ ಬಂದು 18ರಿಂದ 25 ವರ್ಷಗಳ ಕಾಲ. ಟೆಕ್ನಿಷಿಯನ್ ಬಿ ಎಕ್ಸ್ರೇ ಟೆಕ್ನಿಷಿಯನ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಟೆಕ್ನಿಕಲ್ ಇರ್ತಾರೆ. ಬೇಸಿಕ್ ಪೇ ಇವ್ರದ್ದು ಸೇಮ್ 21,700 ಇರುತ್ತೆ. 3 ಆಫ್ ಪೇ ಮ್ಯಾಟ್ರಿಕ್ಸ್ ಪ್ಲಸ್ ಅಲೌನ್ಸಸ್ ಆ್ಯಸ್ ಅಡ್ಮಿಸಿಬಲ್ ಟು ಸೆಂಟ್ರಲ್ ಗೌರ್ಮೆಂಟ್. ಸೊ ಇಷ್ಟೆಲ್ಲ ಆಯಿತು ನಮ್ಮ ನರ್ಸಸ್ಗಳಿಗೆ ಗ್ರೂಪ್ ಬಿ ಇದೆ ಸ್ನೇಹಿತರೆ. ಆಮೇಲೆ ಏಜ್ ಶಾಲ್ ಬಿ reckoned as one of the last date of submission of application. Relaxation in age if any for the candidate as admissible in detail table under the para number 5. ಅದು ಏಜ್ ಬಂದು ಲಾಸ್ಟ್ ಡೇಟ್ ಏನಿದೆ ಆ ಲಾಸ್ಟ್ ಡೇಟ್ಗೆ ಅದು ಹೊಂದಾಣಿಕೆ ಆಗುವಂತೆ ಇರಬೇಕು. ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಇದ್ದರೆ ಕೂಡ ಪ್ಯಾರಾ ನಂಬರ್ 5 ನೋಡಿ ಅಂತ ಇದ್ದಾರೆ. PWBD candidate can submit application to the post code 12602 to 12605 as post are identified suitable for PWBD. post code ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಡೀಟೇಲ್ ಆಫ್ ವೇಕೆನ್ಸೀಸ್ ಆ್ಯಂಡ್ ಕ್ಯಾಟಗರಿ ವೈಸ್ ರಿಸರ್ವೇಷನ್. ಪೋಸ್ಟ್ ನೇಮ್ ಸೈಂಟಿಫಿಕ್ ಆಫೀಸರ್, ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್. ಅನ್ರಿಸರ್ವ್ಡ್ ಆಗಿ 2 ಇದ್ದಾವೆ, OBC 1 ಇದೆ, ಟೋಟಲ್ 3 ಇದ್ದಾವೆ ಅಂತಂದರೆ ಟೋಟಲ್ ಮೆಡಿಕಲ್ ಆಫೀಸರ್ಗೋಸ್ಕರ 3 ಪೋಸ್ಟ್ಸ್ ಇದ್ದಾವೆ. ನರ್ಸಸ್ಗಳಿಗೆ ಅನ್ರಿಸರ್ವ್ಡ್ 8, SC 1, OBC 1, ಎಕನಾಮಿಕಲ್ ವೀಕರ್ ಸೆಕ್ಷನ್ 1, ಟೋಟಲ್ 11 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಅಯ್ಯೋ 11 ಪೋಸ್ಟ್ ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ ಸರ್ ಅಂತಂದರೆ ಅಟ್ಲೀಸ್ಟ್ ಕಾಂಪಿಟೇಷನಲ್ಲಿ ನೀವು ಭಾಗವಹಿಸಿ ಸ್ನೇಹಿತರೆ. ನಾವು ಈ ಒಂದು 11 ಪೋಸ್ಟ್ ಇದ್ದಾವೆ, ಸುಮಾರು 11 ಲಕ್ಷ ಜನ ಅಪ್ಲೈ ಮಾಡಬಹುದು. ಇಡೀ ನಮ್ಮ ಕರ್ನಾಟಕದ ಇಡೀ ಇಂಡಿಯಾ ಭಾರತ ದೇಶದಿಂದ ಅಪ್ಲೈ ಮಾಡಬೇಕು. ಏನು ಮಾಡೋದು ಸರ್ ಅಂತ ತಲೆ ಹಿಡಿದುಕೊಂಡು ಕೂಡೋದು ಬೇಡ, ಅಟ್ಲೀಸ್ಟ್ ಅಪ್ಲೈ ಮಾಡಿ, ಎಕ್ಸ್ಪೀರಿಯನ್ಸ್ ಬರುತ್ತೆ ಸ್ನೇಹಿತರೆ. ಆಮೇಲೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ರೇಡಿಯೋಗ್ರಾಫರ್ 1 ಪೋಸ್ಟ್ ಇದೆ, ಅದು ಅನ್ರಿಸರ್ವ್ಡ್ ಇದೆ, ಜನರಲ್ ಕ್ಯಾಂಡಿಡೇಟ್. ಸೈಂಟಿಫಿಕ್ ಅಸಿಸ್ಟೆಂಟ್ ಪ್ಯಾಥಾಲಜಿ ಟೆಕ್ನಿಷಿಯನ್ 1, ಫಾರ್ಮಸಿಸ್ಟ್ 1, ಟೆಕ್ನಿಷಿಯನ್ 1, ಎಲ್ಲ ಒಂದು ಇದ್ದಾವೆ ಸ್ನೇಹಿತರೆ. ನರ್ಸಸ್ ಮಾತ್ರ 11 ಇದ್ದಾವೆ. ಅನ್ರಿಸರ್ವ್ಡ್ ಅಂದರೆ UR ಅಂದರೆ ಅನ್ರಿಸರ್ವ್ಡು, SC ಅಂದರೆ ಶೆಡ್ಯೂಲ್ ಕಾಸ್ಟು, EWS ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್, ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್, OBC ಅಂದರೆ ಅಥರ್ ಬ್ಯಾಕ್ವರ್ಡ್ ಕ್ಲಾಸಸ್, EWS ಎಕನಾಮಿಕಲಿ ವೀಕರ್ ಸೆಕ್ಷನು, PWBD ಅಂದರೆ ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸೆಬಿಲಿಟಿ, 1 ಆರ್ಮ್, OL ಅಂದರೆ 1 ಲೆಗ್, OA ಅಂದರೆ 1 ಆರ್ಮ್, HH ಅಂದರೆ ಹಾರ್ಡ್ ಆಫ್ ಹಿಯರಿಂಗ್. Essential education qualification and experience as on the last date of admission of the online application. Post code, post name scientific officer MBBS from recognized university with valid registration with Medical Council of India. Number of years of relevant experience, minimum 1 year of after completion of MBBS. Mandatory internship shall not be counted as experience. ಅಂತಂದರೆ ಯಾರು MBBS ಮುಗಿಸ್ಕೊಂಡು ಇಂಟರ್ನ್ಶಿಪ್ ಮಾಡ್ತಾರೆ ಸ್ನೇಹಿತರೆ, ಆ ಇಂಟರ್ನ್ಶಿಪ್ ಆದಮೇಲೆ 1 ವರ್ಷ ಕಂಪ್ಲೀಟ್ ಆದಂಥ ಎಕ್ಸ್ಪೀರಿಯನ್ಸ್ ಬೇಕು ಇವರಿಗೆ. ಆಮೇಲೆ ನರ್ಸಸ್ಗಳಿಗೆ 12 ಸ್ಟ್ಯಾಂಡರ್ಡ್ ಡಿಪ್ಲೊಮಾ ಇನ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫ್ರಿ 3 ಇಯರ್ ಕೋರ್ಸ್ ಕಂಪ್ಲೀಟ್, GNM ಕಂಪ್ಲೀಟ್ ಆಗಿರಬೇಕು, ಅಥವಾ BSc ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು, ಅಥವಾ ನರ್ಸಿಂಗ್ ಎ ಸರ್ಟಿಫಿಕೇಟ್ ವಿತ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಆರ್ಮ್ ಫೋರ್ಸಸ್ ಹಾಸ್ಪಿಟಲ್. ಅಂದರೆ ಯಾರಾದರೂ ಆರ್ಮ್ ಫೋರ್ಸಸ್ ಅಂದರೆ ಮಿಲಿಟ್ರಿ ಹಾಸ್ಪಿಟಲಲ್ಲಿ ಕೆಲಸ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಕೂಡ ಇದಾಗುತ್ತೆ. ನರ್ಸಿಂಗ್ ಅಸಿಸ್ಟೆಂಟ್ ಕ್ಲಾಸ್ 3 ಅಥವಾ ಅಬೌವ್ ಫ್ರಮ್ ದ ಆರ್ಮ್ ಫೋರ್ಸಸ್. ಏನಾದರೂ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ಆರ್ಮ್ ಫೋರ್ಸಲ್ಲಿ ಕೆಲಸ ಮಾಡಿದವರು ಕೂಡ
ಇಲ್ಲಿ ವ್ಯಾಲಿಡ್ ಆಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ನೋಟ್, ವ್ಯಾಲಿಡ್ ರಿಜಿಸ್ಟ್ರೇಷನ್ ಆ್ಯಸ್ ಎ ನರ್ಸ್ ಫ್ರಮ್ ಎನಿ ಸೆಂಟ್ರಲ್ ಆರ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ ಈಸ್ ಮ್ಯಾಂಡೇಟ್ರಿ ಫಾರ್ ಆಲ್. ಅಂದರೆ ನರ್ಸಿಂಗ್ ಕೌನ್ಸಿಲ್ ಇಂದ ರಿಜಿಸ್ಟ್ರೇಷನ್ ಈಸ್ ಮಸ್ಟ್ ಅಂತ ಇದ್ದಾರೆ. ನೆಕ್ಸ್ಟ್, ಸೈಂಟಿಫಿಕ್ ಅಸಿಸ್ಟೆಂಟ್ ರೇಡಿಯೋಗ್ರಾಫರ್ ಮಿನಿಮಮ್ 60% ಆಫ್ ಮಾರ್ಕ್ಸ್ ಇನ್ BSc ರೇಡಿಯೋಗ್ರಫಿ. ಯಾರು BSc ರೇಡಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಇಲ್ಲ ಅಂತಂದರೆ ಮಿನಿಮಮ್ 50% ಮಾರ್ಕ್ಸ್ ಇನ್ BSc ಆ್ಯಂಡ್ 1 year ಡಿಪ್ಲೊಮಾ ಇನ್ ರೇಡಿಯೋಗ್ರಫಿ. ಒಂದು ವೇಳೆ ಅದು ಇಲ್ಲ ಅಂತಂದರೆ ಮಿನಿಮಮ್ 50% ಮಾರ್ಕ್ಸ್ ವಿತ್ BSc 1 year ಡಿಪ್ಲೊಮಾ ಇನ್ ರೇಡಿಯೋಗ್ರಫಿ ಇರಲೇಬೇಕು. ಆಮೇಲೆ ನೆಕ್ಸ್ಟ್ ಬಂದು ಸೈಂಟಿಫಿಕ್ ಅಸಿಸ್ಟೆಂಟ್ ಪ್ಯಾಥಾಲಜಿ ಟೆಕ್ನಿಷಿಯನ್ BSc ವಿತ್ ಮಿನಿಮಮ್ 60% ಮಾರ್ಕ್ಸ್ ಫಾಲೋಡ್ ಬೈ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ DMLT ವಿತ್ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. BSc MLT ವಿತ್ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಅಥವಾ ಮತ್ತು ಫಾರ್ಮಸಿಸ್ಟು HSC 10+2 2 year ಡಿಪ್ಲೊಮಾ ಇನ್ ಫಾರ್ಮಸಿ ಅಥವಾ 3 months ಟ್ರೈನಿಂಗ್ ಇನ್ ಫಾರ್ಮಸಿ ಪ್ಲಸ್ ರಿಜಿಸ್ಟ್ರೇಷನ್ ಆ್ಯಸ್ ಎ ಫಾರ್ಮಸಿಸ್ಟ್ ವಿತ್ ಸೆಂಟ್ರಲ್ ಆರ್ ಸ್ಟೇಟ್ ಫಾರ್ಮಸಿ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಆಗಿರಬೇಕು. ಟೆಕ್ನಿಷಿಯನ್ ಎಕ್ಸ್ರೇ ಟೆಕ್ನಿಷಿಯನಲ್ಲಿ ಮಿನಿಮಮ್ 60% ಇನ್ HSC ಆ್ಯಂಡ್ 1 year ಮೆಡಿಕಲ್ ರೇಡಿಯೋಗ್ರಫಿ ಎಕ್ಸ್ರೇ ಟೆಕ್ನಿಕಲ್ ಟ್ರೇಡ್ ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್. ಮೆಥಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಪೋಸ್ಟ್ ಕೋಡ್ ಮೆಥಡ್ ಆಫ್ ಸೆಲೆಕ್ಷನ್ ವಿಲ್ ಓನ್ಲಿ ಬಿ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಇನ್ ದ ಪರ್ಸ್ನಲ್ ಇಂಟರ್ವ್ಯೂಯಿಂದನೇ ಸೆಲೆಕ್ಟ್ ಮಾಡ್ತಾರೆ. ಇನ್ ಕೇಸ್ ದ ರೆಸ್ಪಾನ್ಸ್ ಈಸ್ ಮೋರ್ NFC ರಿಸರ್ವ್ ದ ರೈಟ್ ಟು ರಿಸ್ಟ್ರಿಕ್ಟ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ ಟು ಬಿ ಕಾಲ್ಡ್ ಫಾರ್ ಪರ್ಸನಲ್ ಇಂಟರ್ವ್ಯೂ ಬೈ ಕಂಡಕ್ಟಿಂಗ್ ಸ್ಕ್ರೀನಿಂಗ್ ಟೆಸ್ಟ್. ತುಂಬ ಜನ ಅಪ್ಲೈ ಮಾಡಿದ್ದಾರೆ ಅಂತಂದರೆ ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಇಡಬಹುದು. ಇದು ಒಂದು ಪರ್ಸನಲ್ ಇಂಟರ್ವ್ಯೂ ಅಲ್ಲದೇ. ಮೆಥಡ್ ಆಫ್ ಸರ್ವಿಸ್ ಟೆಸ್ಟ್ 75% ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವಿತ್ ನೆಗೆಟಿವ್ ಮಾರ್ಕಿಂಗ್. ಸ್ಕ್ರೀನಿಂಗ್ ಟೆಸ್ಟಲ್ಲಿ ಈ ರೀತಿ ಇರುತ್ತೆ. 3 marks ವಿಲ್ ಬಿ ಅವಾರ್ಡೆಡ್ ಫಾರ್ ಕರೆಕ್ಟ್ ಆನ್ಸರ್ ಆ್ಯಂಡ್ 1 mark ವಿಲ್ ಬಿ ಡಿಡಕ್ಟೆಡ್ ಫಾರ್ ಇನ್ಕರೆಕ್ಟ್ ಆನ್ಸರ್. ಅಂದರೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದವರಿಗೆ 3 marks, ಕೊಡಲಿಲ್ಲ ಅಂತಂದರೆ 1 marks ಡಿಡಕ್ಟ್ ಆಗಬಹುದು. ಡ್ಯೂರೇಷನ್ ಆಫ್ ದ ಎಕ್ಸಾಮಿನೇಷನ್ ವಿಲ್ ಬಿ 90 minutes 90 ನಿಮಿಷ. ಅಂದರೆ 60 + 30 1.5 hour. The process of selection involves 3 stages, that is preliminary test, advanced test, skill test. 3 ಟೆಸ್ಟ್ ಇರ್ತವೆ. preliminary test 1 hour duration, stage 2 advanced test 2 hours duration will be conducted in single session as section A and B. Preliminary test screening examination OMR will be held to shortlist the candidate. The format of screening examination shall be common for all the discipline and will be in the ಫಾಲೋವಿಂಗ್ ಫಾರ್ಮಾಟ್. ಅಂದರೆ ಸ್ಕ್ರೀನಿಂಗ್ ಸೇಮ್ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಕಂಪ್ರೈಸಸ್ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಆನ್ಸರ್ಸ್ ಆಫ್ MCQ. ಇದ್ದ ಹಾಗೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅವರ್ ಡ್ಯೂರೇಷನ್ ಇನ್ ಫಾಲೋವಿಂಗ್ ಪ್ರಿಪರೇಷನ್. ಮ್ಯಾಥಮೆಟಿಕ್ಸ್ 20 ಇರುತ್ತೆ, ಸೈನ್ಸ್ 20, ಜನರಲ್ ಅವೇರ್ನೆಸ್ 20 ಇರುತ್ತೆ. 3 marks ವಿಲ್ ಬಿ ಅವಾರ್ಡೆಡ್ ಫಾರ್ ಈಚ್ ಕರೆಕ್ಟ್ ಆನ್ಸರ್ ಆ್ಯಂಡ್ 1 mark ವಿಲ್ ಬಿ ಡಿಡಕ್ಟೆಡ್ ಫಾರ್ incorrect answer. Candidate scoring less than 40% in general category and less than 30% in reserved category will be screened out. ಅಂದರೆ ಜನರಲ್ ಕ್ಯಾಟಗರಿಲಿ ಲೆಸ್ ದೆನ್ 40 ಇದ್ದರೆ ಅವರಿಗೆ ತೆಗೆದು ಹಾಕ್ತಾರೆ. ಆಮೇಲೆ 30 ರಿಸರ್ವ್ ಕ್ಯಾಟಗರಿ ಇದ್ದರೆ ಅವ್ರಿಗೆ ಕೂಡ ಕನ್ಸಿಡರ್ ಮಾಡಲ್ಲ. ಅಡ್ವಾನ್ಸ್ ಟೆಸ್ಟ್ ರೆಸ್ಪಾನ್ಸ್ ಶೀಟ್ ಆಫ್ ದ ಸ್ಟೇಜ್ 2 ಅಡ್ವಾನ್ಸ್ ಟೆಸ್ಟ್ ವಿಲ್ ಬಿ ಇವಾಲ್ಯುಯೇಟೆಡ್ ಓನ್ಲಿ ಆಫ್ ದೋಸ್ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈ ಇನ್ ಸ್ಟೇಜ್ 1. ಯಾರು ಮೋರ್ ದೆನ್ 40 ಮೋರ್ ದೆನ್ 30 ತೊಗೊಂಡಿದ್ದಾರೆ ಅವರುಗಳನ್ನು ಮಾತ್ರ ನೆಕ್ಸ್ಟ್ ಅಡ್ವಾನ್ಸ್ ಟೆಸ್ಟ್ಗೋಸ್ಕರ ಕರೀತಾರೆ. ಪ್ರಿಲಿಮಿನರಿ ಟೆಸ್ಟ್ ದ ಟೆಸ್ಟ್ ವಿಲ್ ಕಂಪ್ರೈಸಸ್ ಆಫ್ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 4 ಆನ್ಸರ್ಸ್ ವಿತ್ 3 marks awarded for each correct answer, 1 mark deducted for the each incorrect answer. Candidate scoring less than 30 general category 20 in reserved category will be screened out. ಯಾರು 30-20 ತೊಗೊಂಡಿದ್ದಾರೆ ಬಿಲೋ ಅವರಿಗೆ ತೆಗೆದು ಹಾಕ್ತಾರೆ. ಈ ಮೆರಿಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ವಿಲ್ ಬಿ ಪ್ರಿಪೇರ್ಡ್ ಸ್ಟೇಜ್ 2 ಬೇಸ್ಡ್ ಅಪಾನ್ ದ ಸ್ಕೋರ್ ಆ್ಯಂಡ್ ಆಬ್ಟೈನ್ಡ್ ಇನ್ ಸ್ಟೇಜ್ 2 ಓನ್ಲಿ. In the event of the following criteria shall be adopted in sequence for declining position in merit list. Candidate with lower negative marks in stage 2 be placed higher on the merit list. Candidate with higher marks in a stage 1 to be placed higher on the merit list. Candidate with lower negative marks in a stage 1 to be placed
higher on the merit list. ಆಮೇಲೆ ಸ್ಕಿಲ್ ಟೆಸ್ಟ್ ಬೇಸ್ಡ್ ಆನ್ ದ ಮೆರಿಟ್ ಲಿಸ್ಟ್ ಪ್ರಿಪೇರ್ಡ್ ಆಫ್ಟರ್ ಸ್ಟೇಜ್ 2 ಕ್ಯಾಂಡಿಡೇಟ್ ಇನ್ ಈಚ್ ಪೋಸ್ಟ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಸ್ಕಿಲ್ ಟೆಸ್ಟ್. ನಂಬರ್ ಆಫ್ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಫಾರ್ ಸ್ಕಿಲ್ ಟೆಸ್ಟ್ ವುಡ್ ಬಿ depend upon the number of candidate qualifying stage 2 but shall not exceed 5 times number of vacancies for the post. The skill test will be conducted on go no go basis for qualifying the candidate. Candidates clearing the skill test will be shortlisted and empaneled in the order of the merit based on the marks securing stage 2 advanced test. Extent of the age concession relaxation. ಒ ಬಿ ಸಿಗೆ 30 ಇದ್ದರೆ 30+3 33 ಆಗುತ್ತೆ. ಎಸ್ ಸಿಗೆ +5 ಅಂದರೆ 30+5 35 ಆಗುತ್ತೆ. ಆಮೇಲೆ ಪಿ ಡಬ್ಲ್ಯೂ ಬಿ ಡಿ ಇದ್ದರೆ 10 ಅಂದರೆ 30+10 40 ಇಯರ್ಸ್ ಆಗುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇ ಎಸ್ ಎಮ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ಪರ್ ದ ಎಕ್ಸ್ಟೆಂಟ್ ಗೌರ್ಮೆಂಟ್ ಆರ್ಡರ್ ಇದ್ದ ಹಾಗೆ. ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಆ್ಯಸ್ ಪರ್ ದ ಎಕ್ಸ್ಟೆಂಟ್ ಗೌರ್ಮೆಂಟ್ ಆರ್ಡರ್ ಇದ್ದ ಹಾಗೆ. In respect of video diverse judiciary separated women and who are not remarried, the maximum age for eligibility be up to 35 for the post. Code C. ಯಾರು ವಿಡೋ ವಿಧವೆ ಇದ್ದಾರೆ ಅವರಿಗೋಸ್ಕರ ಏಜ್ ರಿಲ್ಯಾಕ್ಸೇಷನ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿ ಈಸ್ ಅಪ್ಲಿಕೇಬಲ್ ಓನ್ಲಿ ದ ಪೋಸ್ಟ್ ವೇರ್ ವೇಕೆನ್ಸಿ ಈಸ್ ರಿಸರ್ವ್ಡ್ ಫಾರ್ ಸ್ಪೆಸಿಫಿಕ್ ಕ್ಯಾಟಗರಿ. ಏಜ್ relaxation is a respect candidate belonging to PWBD is admissible for the post of 12602 and 12605. How to apply? Update on this advertisement will be available on NFC website www.nfc.gov.in. Facility for submission of the online application will be from 10 hours 21/3 till 17 hours 18/4/2026 on website recruit.nfc.gov.in. ಸೊ ಸ್ನೇಹಿತರೆ, ಇನ್ನೂ ಟೈಮ್ ಇದೆ. 11 ಪೋಸ್ಟ್ ಇದ್ದಾವೆ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ದಯವಿಟ್ಟು ಇದು ಅಪ್ಲೈ ಮಾಡಿ. ಡೀಟೇಲ್ ಆದಂಥ ವಿಡಿಯೋ ಇದೆ, ನೋಡಿ ಅರ್ಥ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್, ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆನ್ಲೈನ್ ಓನ್ಲಿ. ಆನ್ಲೈನಲ್ಲಿ ಮಾಡ್ಬೋದು ಅಷ್ಟೇ. Candidate who have not acquired the mandatory request education qualification as on the last date submission of online application need not apply. ಅಂತಂದರೆ ನಾನು ಎಕ್ಸಾಮ್ ಕೊಟ್ಟಿದ್ದೀನಿ, ನನ್ನ ಡಾಕ್ಯುಮೆಂಟ್ಸ್ ಬರಲಿಲ್ಲ, ಮತ್ತೊಂದಿದೆ ಅಂದರೆ ಅಪ್ಲೈ ಮಾಡಬೇಡಿ. Candidate should read the instruction in the advertisement online application form carefully before making any entry or selecting any option. ಕೇರ್ಫುಲ್ ಆಗಿ ಓದ್ಕೊಂಡು ಅಪ್ಲೈ ಮಾಡಿ ಅಂತ ಇದ್ದಾರೆ. ಒನ್ ಅಪ್ಲಿಕೇಶನ್ ಓನ್ಲಿ ಶುಡ್ ಬಿ ಸಬ್ಮಿಟೆಡ್ ಫಾರ್ ಒನ್ ಪೋಸ್ಟ್. ಒನ್ ಅಪ್ಲಿಕೇಶನ್ ಮಾತ್ರ ಒಂದು ಪೋಸ್ಟ್ಗೆ ಸಬ್ಮಿಟ್ ಮಾಡಬಹುದು. ದ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ಫರ್ನಿಶ್ ಡೀಟೇಲ್ಸ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಸ್ಟಾರ್ಟಿಂಗ್ ಫ್ರಮ್ ಮ್ಯಾಟ್ರಿಕ್ಯುಲೇಷನ್ 10th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್. ಅದೇ ಏನೇನು ಬೇಕು ಅಂತಂದರೆ SSLC, HSC, 12th ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ ಫಾರ್ ರೆಸ್ಪೆಕ್ಟಿವ್ post, that is degree, diploma certificate, registration certificate as applicable, KNC ಮತ್ತೊಂದು caste certificate, experience training certificate, application fee payment receipt, photograph JPEG format, signature in JPEG format. Candidate required to have valid email ID and mobile number. Upload latest front-facing passport size photo. Candidate must ensure that their photo signature is clearly visible. For any further clarification, candidate may send email to helpdesk/rect@nfc.gov.in with supporting documents. Before submitting the online application, candidates are advised to check that all the details are filled or correct. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಏನೇನಿರುತ್ತೆ, ಯಾವ ರೀತಿ ಇರುತ್ತೆ. ಅಪ್ಲಿಕೇಶನ್ ಫೀ 500 ಫಾರ್ ಮೆಡಿಕಲ್ ಡಾಕ್ಟರ್, ಮಿಕ್ಕಿದವರಿಗೆಲ್ಲರಿಗೂ 150 ಇದೆ. ಸೊ ಥ್ರೂ ಆಗಿ ಇದು ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಭೇಟಿಯಾಗೋಣ ಒಂದು ಹೊಸ ಒಂದು ವಿಡಿಯೋದೊಂದಿಗೆ.